ನಿಮಗೆ ಅವಾಗಿನ ಸಿಚುವೇಶನ್ ಬೇರೆ, ಇವಾಗಿನ ಸಿಚುವೇಶನ್ ಬೇರೆ. ಎಷ್ಟೋ ಇಂಡಸ್ಟ್ರಿಯಲ್ಲಿ ನೋಡಿದೀವಿ, ಅಂದ್ರೆ ಡಿವೋರ್ಸ್ ಆಗಿರುವಂತ ಕಪಲ್ ಮತ್ತೆ ಒಂದಾಗಿದ್ದಾರೆ. ಸೊ ನಿಮಗೆ ಅನ್ಸಿದ್ಯಾ ಮಿಸ್ ಮಾಡ್ಕೊಂಡ್ರಿ ಆ ಆತರ ಥರ ಅನ್ಸಿದ್ಯಾ ಇವಾಗ ನೋಡುವಾಗ ನೀವು ಎಮೋಷನಲ್ ಆದ್ರ? ಒಬ್ವಿಯಸ್ಲಿ ಎಮೋಷನಲ್ ಆದೆ. ಆ್ಯಂಡ್ ನೀವು ಈ ಥರ ಕ್ವೆಶ್ಚನ್ ಕೇಳಿ ಸ್ವಲ್ಪ ಟ್ರಿಕ್ಕಿ ಆಗಿರುತ್ತೆ, ಯಾಕಂದರೆ ಏನು ಫೀಲೇ ಆಗಲ್ಲ ಅನ್ನೋ ಥರ ಇರಲ್ಲ. ಆಬ್ವಿಯಸ್ಲಿ ಅಷ್ಟು ಇಯರ್ಸ್ ಎಲ್ಲ ಇದ್ಮೇಲೆ ಫೀಲಿಂಗ್ಸ್ ಅನ್ನೋದಂತೂ ಇದ್ದೇ ಇರತ್ತೆ. ಬಟ್ ಐ ಡೋಂಟ್ ಥಿಂಕ್ ಅದು ಬೇರೆ ಕಪಲ್ಸ್ ಬಗ್ಗೆ ಅದು ನನಗೆ ಗೊತ್ತಿಲ್ಲ. ಮೇ ಬಿ ಅವರಲ್ಲಿ ಇನ್ನೂ ಒಂದು ಒಬ್ರಿಗೊಬ್ರಿಗೆ ಆ ಪ್ರೀತಿ ಇದೆಯಲ್ಲ ಜಾಸ್ತಿ ಇತ್ತೇನೋ, ಅದಕ್ಕೆ ಒಂದಾಗಿರ್ಬೋದು. ಬಟ್ ನಮ್ಮಲ್ಲಿ ಅಷ್ಟು ಕಂಪ್ಯಾಟಬಿಲಿಟಿ ಇರಲಿಲ್ಲ. ಸೊ ಆಬ್ವಿಯಸ್ಲಿ ಐ ಡೋಂಟ್ ಥಿಂಕ್ ಅದು ನೆಕ್ಸ್ಟ್ ಫ್ಯೂಚರಲ್ಲ ರೀಕನ್ಸೈಲ್ ಆಗ್ಬೋದು. ಓಕೆ, ಅಂದ್ರೆ ನೆಕ್ಸ್ಟ್ ಶೂಟ್ ಇದೆ, ನೀನು ಒಂಚೂರು ಡಿಸ್ಟರ್ಬ್ ಆಗ ನನಗೆ ಸೀನ್ಗಳು ಕಂಪೋಸ್ ಮಾಡಿ. ಇದು ಫೈನಲ್ ಕ್ವಶನ್. ಈಗ ಯಾರಾದ್ರೂ ಡಿವೋರ್ಸ್ ಆದಾಗ ಪ್ರತಿ ರೇಟಿಂಗು ನಾನು ನೋಡಿದ್ದೀನಿ ಹೆಣ್ಮಕ್ಳ ಮೇಲೆ ಬರುತ್ತೆ. ಯೂಶಲಿ ಇವಾಗ ಧನಶ್ರೀ ಮತ್ತೆ ಜಾಹಲ್ ಡಿವೋರ್ಸ್ ಆಗಿದ್ದಾರೆ, ಎಲ್ಲರೂ ಧನಶ್ರೀ ಮೇಲೆನೆ ಬುಕ್ ಮಾಡಿ ತೋರಿಸಿದ್ರೆ, ಜಾಹಲ್ ಬೇರೆ ಹುಡುಗಿ ಜೊತೆ ಇದ್ರು ಕೂಡ ಧನಶ್ರೀನೇ ತಪ್ಪು ಅಂತ ಹೇಳ್ತಿದೆ ಸಮಾಜ. ಸೊ ಅಂಥವ್ರಿಗೆಲ್ಲ ಏನ್ ಹೇಳಕ್ ಇಷ್ಟಪಡ್ತಾರೆ ನಿವೇದಿತಾ? ಯಾಕಂದ್ರೆ ನಿಮ್ ಬಗ್ಗೆನೂ ಕೂಡ ಇದೇ ತರ ಬ್ಲೇಮಿಂಗ್ ಬರ್ತಿರುವಂತದ್ದು. ಸಮಂತ ಆಗ್ಲಿ, ಮತ್ತೆ ರೀಸೆಂಟ್ ಆಗಿ ಯಾರು